100 ಅವ್ರು 50 ರೂಪಾಯಿ ಕೊಟ್ಟು ಬಂದ್ವಿ ಅಂದರು. ಒಳಗಡೆ ಕಡಿಮೆ ಅಂದ್ರೆ 70-80 ಅಡಿ ಆಳ ಇರೋ ಅಂತ ಒಂದು ದೊಡ್ಡ ಬಾವಿ. ಪೆಪ್ಸಿ ಮಾರ್ಕನಹಳ್ಳಿ ಶಕ್ತಿ, ಕೋಕಾ ಕೋಲಾ ಪೆಪ್ಸಿ ಮಾರ್ಕನಹಳ್ಳಿ ನಿಲ್ಲಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದ್ಭುತ ಅದ್ಭುತ. ವೆಲ್ಕಮ್ ಟು ಆಫ್ ರೋಡ್ ಅಡ್ವೆಂಚರ್ಸ್ ಆಫ್ CBR 250R. ಕ್ರೇಜಿ ಅಡ್ವೆಂಚರ್ ಆಫ್ ರೋಡ್ನಲ್ಲಿ CBR 250Rನಲ್ಲಿ KAT ಗೆಳೆಯರ ಬಳಗ ಹೋಗ್ತಾ ಇದೆ. ಸೊ ಗೈಸ್, ನಾವೀಗ ಮಾರ್ಕನಹಳ್ಳಿ ಡ್ಯಾಮ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೇಲೆ ಹೋಗೋಣ. ಲೈಟ್ ಡ್ರಿಲ್ ಬರ್ತಿದೆ. ಸೊ ಕೊಡೆಗಡೆ ಏನು ತಂದಿಲ್ಲ, ಅದಕ್ಕೆ ಹೆಲ್ಮೆಟ್ ಕ್ಯಾಮ್ರಾದಲ್ಲೇ ಹಿಂಗೆ ಹೋಗ್ತಾ ಇದ್ದೀನಿ. 40-50 ಮೆಟ್ಲಿದ್ದಾವೆ ಅಷ್ಟೇ. ಡ್ಯಾಮ್ ವಾಲ್ ನೋಡಿ ಏನು ಸಗದ ಬಿಡ್ ಮಾಡಿದ್ದಾರೆ. ಒಬ್ಬೊಬ್ಬ ವಿಶ್ವೇಶ್ವರಯ್ಯ ಅವರ ಬ್ರೈನ್. ಡ್ಯಾಮ್ ವಾಲ್ ಏನು ಹೈಟ್ ಇದೆ, ಒಬ್ಬ ಗ್ರೌಂಡ್ ಲೆವೆಲ್ ನೇರ ಒಂದು 70 ಅಡಿ ಮೇಲಿದೆ. ಸುಸ್ತಾಯ್ತು ಬರುವತ್ತು ಅಷ್ಟೊತ್ತಿಗೆ. ಸೊ ದಿಸ್ ಈಸ್ KRS ಅಲ್ಲ, ಮಾರ್ಕನಹಳ್ಳಿ ಡ್ಯಾಮ್. ತುಂಬಿದೆ ಗುರು, ನೀರು ಇದೆ. ಒಂದು 2-3 ಅಡಿ ಜಾಸ್ತಿ ಬಂದರೆ ಓವರ್ಫ್ಲೋ ಆಗುತ್ತೆ. ವಾವ್, ಅಣ್ಣ ಹಿಂಗಸಿಂದ ನೋಡ್ಕೊಂಬರ್ಬೋದಾ? ಆಯ್ತಾಯ್ತು ಕೊಡೋದು. 50 ರೂಪಾಯಿ ಕೊಡು, ಚೇಂಜ್ ಇರ. ವೆಯ್ಟ್ 3 100 ಅವ್ರು 50 ರೂಪಾಯಿ ಕೊಟ್ಟು ಬಂದ್ವಿ ಅಂದರು. ಏನಕ್ಕೆ ಏನು ತೋರಿಸ್ತೀರಾ? ಅವಾಗ ಎಕ್ಸ್ಪ್ಲೈನ್ ಮಾಡ್ತೀರ ಒಳಗೆ? ಹಾಂ, ಎಕ್ಸ್ಪ್ಲೈನ್ ಬೇಡ, ನಮ್ಗೆ ಬರೀ ತೋರಿಸ್ಬೇಕು. ಅಲ್ಲ, ಹಂಗೆ ನೋಡ್ಕೊಂಬರ್ತೀವಿ ಅಷ್ಟೇ. ನಾವು ಬರ್ತಾ ಇರ್ತೀವಿ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ. ರೈಡ್ ಗೈಡ್ ಏನಿಲ್ಲ, ಬರೋಲ್ಲ. ಅಲ್ಲ, ಆ ಕಡೆ ಗೇಟಲ್ಲಿ ಹೋಗ್ಬೇಕಾ? ಆ ಕಡೆ ಹಿಂಗೆ ಇಳ್ಕೊಂಬರ್ಬೋದಲ್ವಾ? ಮೆಟ್ಲೈತಲ್ವ ಅಲ್ಲಿ ಇಳಿಯೋಕ್ಕೆ? ಸರಿ, ಓಕೆ. ಹಂಗಾಡಿ ಬಿಟ್ರು ಗುರು. ಸೊ ಡ್ಯಾಮ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲುಕ್ ಅಟ್ ದಿಸ್. ಡ್ಯಾನ್ಸ್ ಮಾಡಿ ಹೆಲ್ಮೆಟ್ ಹಾಕೊಂಡು. ಏನು ಟರ್ಬೋ ಅಲ್ಲ, ಅದು ಸೈಫನ್. ಅದೇನಂದರೆ ನೀರು ಓವರ್ಫ್ಲೋ ಆದಾಗ, ಜಾಸ್ತಿ ಇನ್ಫ್ಲೋ ಬಂದರೆ ಆ ಗೇಟು ಇವರು ತೆಗಿಯೋಕ್ಕಿಂತ ಮುಂಚೆ ಆಟೋಮೆಟಿಕ್ಕಾಗಿ ಅದು ಡಿಸ್ಚಾರ್ಜ್ ಆಗಿಬಿಡುತ್ತೆ. ಸ್ಪಿಲ್ವೇ ಇದೆ, ಸೈಫನ್ ಸ್ಪಿಲ್ವೇ. ಟರ್ಬೈನು ಇಲ್ಲ, ಏನೂ ಇಲ್ಲ ಗಣಿ, ಅದು ಸ್ಪಿಲ್ವೇ ಅಷ್ಟೇ. ಅದು ಸಿಕ್ಕಾಪಟ್ಟೆ ಆಳ ಇದೆ. ಸಾವೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಕಡೆ ಗೋಪುರ ಥರ ಇದೆಯಲ್ಲ, ಅದು ಬಂದ್ಬಿಟ್ಟು ಎಮರ್ಜೆನ್ಸಿ ಗೇಟ್. ಅದು ಅಕಸ್ಮಾತ್ ಅಲ್ಲಿರೋವಂಥ ಗೇಟ್ಸ್ ಯಾರೋ ಡ್ಯಾಮೇಜ್ ಆದರೆ ಅದು ಎಮರ್ಜೆನ್ಸಿ ಗೇಟ್ನ ಬಿಡ್ತಾರೆ. ಅಲ್ಲಿ ಒಂದು 3-4 ಗೇಟ್ ಇದೆ. ಅದಲ್ಲದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮ್ಯಾನ್ ಹೋಲ್ ಥರ 2, ಇದ್ರ ಕೆಳಗಡೆ ದೊಡ್ಡದು ರೌಂಡ್ ಶೇಪಲ್ಲಿ ಆಟೋಮೆಟಿಕ್ ಗೇಟ್ಸ್ ಇದೆ. ಆ್ಯಕ್ಚುಲಿ ಕಾಣೋದಿಲ್ಲ, ನೀರು ತುಂಬಿಕೊಂಡಿದೆ. ಆ ಕಡೆ ನೋಡಿ ಕಾಣಿಸ್ತಾ ಇದೆಯಲ್ಲ, ರೌಂಡ್ ಶೇಪಲ್ಲಿ ಇದೆಯಲ್ಲ, ದೊಡ್ಡ 2 ಆಟೋಮೆಟಿಕ್ ಸೈಫನ್ ಸ್ಪಿಲ್ವೇ ಇದೆ. ಎಷ್ಟೇ ನೀರು ಬಂದ್ರೂ ಅದು ಎಳೆದು ಆಚೆ ಬಿಸಾಕುತ್ತೆ. ಸೇಮ್ ವೇ ಇದೇ ಥರ ಆ ಕಡೆ ಒಂದು 4-5 ಸೈಫನ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡಿದ್ದು ಡ್ಯಾಮ್ ವ್ಯೂ. ಆ ಕಡೆಯಿಂದ ಒಂದ್ಸಲ ತೋರಿಸ್ತೀನಿ ವ್ಯೂ. ನಾ ಕೆಳಗೆ ಬಿಡಲ್ವ ಈಗ? ಜಾರುತ್ತೆ. ನಾವು ನೀರೊಳಗೆ ಹೋಗಲ್ಲ, ಹಿಂಗೆ ನೋಡಿ ಬಂದ್ಬಿಡ್ತೀವಿ ಅಷ್ಟೇ. ಸೊ ಜಾರತ್ತಂತೆ. ಬರ ನಿಂತ್ಕೊಂಡು ನೋಡ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಇಲ್ಲಿ ನೀರೊಳಗಡೆ ಎಲ್ಲ ಇಳಿಯೋಂಗಿಲ್ಲ. ಗೈಸ್ ಬನ್ನಿ ನೋಡ್ಕೊಂಬರೋಣ, ಬನ್ನಿ. ಇರಲಿ
ಸೊ ಗೈಸ್ ನೋಡಿ, ಈ ಥರ ಬಂದರೆ ಇಲ್ಲಿ ರೂಮ್ ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೌಂಡ್ ಶೇಪಲ್ಲಿರೋಂಥ ದೊಡ್ಡ ಗೋಪುರ, ಒಳಗಡೆ ಕಡಿಮೆ ಅಂದರೆ 70-80 ಅಡಿ ಆಳ ಇರೋ ಅಂಥ ಒಂದು ದೊಡ್ಡ ಬಾವಿ ಇದೆ. ಅದನ್ನ ಸೈಫನ್ ಸ್ಪಿಲ್ವೇ ಅಂತಾರೆ. ಇದು ಸೈಫನ್ ಸಿಸ್ಟಮು. ಅಲ್ಲಿಂದ ನೀರು ಕೆಳಗೆ ಹೋಗುತ್ತೆ ಪೂರ್ತಿ. ಸೊ ನೋಡಿ, ಈ ಥರ ಇದೆ ಇಲ್ಲಿ ಸಿಸ್ಟಮ್. ವಾವ್. ಸೊ ಇಲ್ಲಿ ನೋಡ್ಕೊಂಬನ್ನಿ, ಇಲ್ಲ ನಿಂತ್ಕೊಂಡು. ಹಾಂ, ಅವಾಗ ನೀರಿರಲಿಲ್ಲ, ಹೋಗಿದ್ವಿ. ಇವಾಗ ನೀರಿದೆ. ಹ್ಞೂ, ಅದ್ರೊಳಗೆ ಹೋಗೋಕ್ಕಾಗಲ್ಲ, ಅಲ್ಲೇ ಹೋಗಿ ಓಡಾಡ್ಕೊಂಬರ್ಬೋದು ಸುತ್ತ. ಡ್ಯಾಮ್ ಎಷ್ಟಿದೆ? 1, 2, 3, 4, 5 ಗೇಟ್ಸ್ ಇದೆ. ಈ ಗೇಟ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಡ್ಯಾಮ್ಗಳನ್ನೆಲ್ಲ ಈ ಥರ ನೋಡೋಕೆ ಬಿಡಲ್ಲ, ಇಲ್ಲಿ ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಈ ಥರ ಬಿಡಬೇಕು. ಅಟ್ಲೀಸ್ಟ್ ಸ್ಕೂಲ್ ಮಕ್ಳಿಗಾರ ಬಿಡಬೇಕು. ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಒಂದು ಅರಿವು ಬರುತ್ತೆ, ಒಂದು ಎಜುಕೇಷನ್ ಇರುತ್ತೆ ಅವ್ರಿಗೆ. ನೋಡಿ, ಇದು ಮೋಸ್ಟ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋ ಅಂಥದ್ದು ಅನ್ಸುತ್ತಿದ್ದು, ಮಹಾರಾಜರ ಕಾಲದಲ್ಲಿ ಅವಾಗ ಮಾಡಿರೋಂಥದ್ದು. ಇದು ಇಂಗ್ಲೆಂಡಿಂದ ತರಿಸಿದ್ದಾರೆ. ಇಂಗ್ಲೆಂಡಿಂದ ತರಿಸಿರೋ ಅಂಥ ಮ್ಯಾನ್ಯುವಲ್ ಗೇಟ್ ಇದು. ಥರ ಟ್ರೈನ್ ಹೋದಂಗೆ ಟ್ರ್ಯಾಕ್ ಮೇಲೆ ಹೋಗ್ಬಿಟ್ಟು ಎಲ್ಲಿ ಗೇಟ್ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಿಡುತ್ತೆ ಕೆಳಗೆ. ಸೊ ಮಾರ್ಕೋನಹಳ್ಳಿ ಡ್ಯಾಮ್ ಹಿಸ್ಟ್ರಿ ಬೇಕು ಅಂದರೆ ಇಲ್ಲಿ ಓದ್ಕೋಬೋದು. ನೀನಾಗ ಹಾಕಿದ್ದಾರೆ. ಬರೀ ಕೇವಲ 2 ವರ್ಷ ಗ್ಯಾಪಲ್ಲಿ ಕೊಟ್ಟಿರೋಂಥ ಡ್ಯಾಮ್ ಇದು. ಬರೀ 29.7 ಲಕ್ಷ, 29,07,000 ಕಟ್ಟಿದ್ದಾರೆ. ಸೊ ಇಲ್ಲಿಂದ ಒಂದು ವ್ಯೂ ಹಾಕೊಂಬಿಡಿ, ಮಾರ್ಕೋನಹಳ್ಳಿ ಡ್ಯಾಮ್. ಇಲ್ಲೆಲ್ಲ ಬಂಡೆಗಳೆಲ್ಲ ಇದೆ. ಇಲ್ಲಿ ನೀರು ತುಂಬ ಜೋರಾಗಿ ಹರಿಯುತ್ತೆ ಹೊಡಿಯೋದಾಗ, ಸ್ಪಿಲ್ವೇಲ್ ಓಪನ್ ಮಾಡಿದಾಗ. ನಮ್ಮ ಗೈಸ್ ಇದೆ ಇಲ್ಲಿ. ಕೊಕೊಕೋಲಾ ಪೆಪ್ಸಿ, ಮಾರ್ಕೋನಹಳ್ಳಿ ಸೆಕ್ಸಿ. Coca-Cola Pepsi, Marconelli Sexy. Coca-Cola Pepsi, Marconelli Sexy. Coca-Cola Pepsi, Marconelli Sexy. 5 minutes later. ಸೊ ಇವಾಗ ಮಳೆಯಲ್ಲಿ ಜೊತೆಯಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ವಿಸಿಟ್ ಮುಗೀತು. ಸೊ ಈ ಒಂದು ಕೆಸರು ರಸ್ತೆಯಲ್ಲಿ ಕಂಬಳದ ಓಟ ಓಡಿಸ್ತಾ ಇದ್ದೀವಿ ನಮ್ಮ ಬೈಕ್ಗಳನ್ನ. ಸೊ ಗೈಸ್, ಇಂಡಿಪೆಂಡೆನ್ಸ್ ಡೇ ದಿನ ಯಡಿಯೂರಿಗೆ ಬಂದ್ವಿ. ಜನ ಹೆಂಗವ್ರೆ ಅಂದರೆ ಎಷ್ಟು ಕಾರ್ಗಳು ಗುರು, ಭಯಾನಕ ಕಾರ್ಗಳು. ಪಾರ್ಕಿಂಗಿಗೆ ಜಾಗನೇ ಇಲ್ಲ, ಅಷ್ಟು ಜನ ಆಗೋರಿಲ್ಲಿ. ಕುದುರೆ ಸವಾರಿ ಎಲ್ಲ ಇಕ್ಕೊಂಬಿಟ್ಟವ್ರಿ. ಹಬ್ಬ ನೋಡಿ ಗುರು, ಇಲ್ಲೆಲ್ಲ ಬಂದು ಪಾರ್ಕಿಂಗ್ ಮಾಡೋರು. ಮುಂಚೆ ಕಡೆಲ್ಲ ಬಿಡ್ತಾನೆ ಇರಲಿಲ್ಲ ಪಾರ್ಕಿಂಗಿಗೆ. ಈ ಲೆವೆಲಿಗೆ ಜನ ಜಾತ್ರೆನ ಯಪ್ಪ. ಸೊ ನಾವು ವಿ ಆರ್ ಅಫಿಷಿಯಲಿ ಇನ್ ಯಡಿಯೂರು. ದರ್ಶನಕ್ಕೆ ಹೋದರೆ 1 ಗಂಟೆ ಪಕ್ಕ ಆಗುತ್ತೆ. ಆಚೆಯಿಂದ ಕೈ ಮುಕ್ಕೊಂಡು ಹಂಗೆ ಜೂಟಾಗ್ತೀವಿ ಅಷ್ಟೇ. ಅರ್ಧ ಮುಖ ಗಂಟೆ ಪಕ್ಕ ಆಗುತ್ತೆ ಇಲ್ಲಿ. ಬಾ ಹೋಗ್ಬಿಡೋಣ ಹಂಗಾದ್ರೆ. ಒಂದು ಫೋಟೋ ಗಿಟೋ ತಗೊಂಡು ಹಾಕ್ಬೋದು. ಫೋಟೋ ತಗೊಳಕ್ಕೆ ಹಾಕಿದ್ದಿಲ್ಲಿ, ಪಾರ್ಕಿಂಗ್ ಅಲ್ಲಿದೆ. ದೊರೆ ನಮ್ಮಪ್ಪ ದೀಕ್ಷಾ ಸ್ವಾಮಿ ಕಾಪಾಡಪ್ಪ. ನೆಕ್ಸ್ಟ್ ಚುಂಚನಗಿರಿದ ಮಚ್ಚ ಒಂದು ಕಡೆ ಸ್ವಿಮ್ಮಿಂಗ್ ಹೋಗೋಣ ಬನ್ನಿ. ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಆ ಕಡೆಯಿಂದ ಕಟ್ಬಿಟ್ಟು ಚುಂಚನಗಿರಿ ಹೋಗ್ಬೋದು. 1 hour later. ಬೆಳ್ಳೂರು ಕ್ರಾಸ್ ಹತ್ರ ಹೋಟೆಲ್ ಮಯೂರ ಅಂತ ಇದೆ. ಇಲ್ಲಿ ಊಟಕ್ಕೆ ಹಾಕೊಂಡಿದ್ವಿ. ಭಯಾನಕ ಕಾಸ್ಟ್ಲಿ ಗುರು, ಹೆವಿ ಬ್ಲೇಡು. ಯಾರು ಬರಬೇಡಿ ಇಲ್ಲಿ. BGS ಹಾಸ್ಪಿಟಲ್ ಬೆಳ್ಳೂರು ಕ್ರಾಸ್. ಬೆಳ್ಳೂರಲ್ಲಿರೋಂಥ BGS ಹಾಸ್ಪಿಟ್ಲ್ ಏನು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಸಾಕಾತ ಕಟ್ಟವ್ರೆ. ಈ ಸುತ್ತಮುತ್ತ ಇದ್ರಷ್ಟು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇನ್ನೊಂದು ಇಲ್ಲವೇ ಇಲ್ಲ. ಆ ಕಡೆ ಹಾಸನ್ಗೆ ಹತ್ರ ಆಗುತ್ತೆ, ಈ ಕಡೆ ನಮ್ಮೂರಿಗೆ ಹತ್ರ ಆಗುತ್ತೆ. ಯಾವುದೋ ಹಳ್ಳಿ ರೂಟಿಗೆ ಬಂದಿದ್ದೀವಿ, ಕದಬಳ್ಳಿ ಸೈಡು. ಇಲ್ಲಿಂದ ಒಳಗೆ ಇನ್ನೊಂದು 2-3 ಕಿಲೋಮೀಟ್ರ್ ಹೋಗ್ಬಿಟ್ರೆ ಎರಗನಹಳ್ಳಿ ಮಿನಿ ಡ್ಯಾಮ್ ಸಿಗುತ್ತೆ. ಪ್ಲೇಸ್ ನೋಡೋಕೆ ಮಾತ್ರ ಸಾಕತ್ತಾಗಿದೆ, ಒಳ್ಳೆ ಚಿಲ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಹಾಂ, ಸಖತ್ತಿದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ಬಂದ್ವಿ ಗುರು ಕೆರೆ ಹತ್ರ. ನೀರೊಂಚೂರು ಕಡಿಮೆ ಆಗಿರೋಂಗಿದೆ. ಸುಮಾರು ಜನ ಹುಡುಗರು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಇಲ್ಲೇ ಭಯಾನಕ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ. ಅಲೆ ಬೇರೆ ಐತೆ ಗುರು ಇವತ್ತು, ಸರಿಯಾಗಿ ಅಲೆ ಬೇರೆ ಹೊಡಿತೈತೆ. ಭಯಾನಕ ಒಳ್ಳೆ ಪ್ಲೇಸ್ ಮಾತ್ರ. ಎಲ್ಲ ಬಟ್ಟೆ ಹೋಗಿತ್ತವ್ರು ಕುತ್ಕೊಂಡಿಲ್ಲಿ. ಕೆರೆ ನೋಡಿ ಹಿಂಗಿದೆ. ಹಬ್ಬ ಭಯಾನಕ ಕೆರೆ ಗುರು. ಚಳಿ. ನಮ್ಮ ಗಣಿ ಅಣ್ಣವ್ರಲ್ಲಿ ಧ್ಯಾನ ಮಾಡೋಕೆ ಕುತ್ಕೊಂಡಿದ್ದಾರೆ. ಗಣಿ ಗ್ಲಾಸ್ ಅಲ್ಲೇ ಇಟ್ಕೊಂಡ್ಬಿಡು ಗಣಿ.
1 hour later. ನೋಡಿ ಫ್ರೆಂಡ್ಸ್, ಒಂದು ಅದ್ಭುತ ಪ್ರಯತ್ನ ನಡೀತಾ ಇದೆ. ರಾಯಲ್ ಎನ್ಫೀಲ್ಡ್ ಆದ ಎಮ್ಮೆ ಬೈಕನ್ನು ತಗೊಂಡು ಆ ದಡದಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದ್ಭುತ ಪ್ರದರ್ಶನ ಯಶಸ್ ಕಡೆಯವರಿಂದ. ರಜತಣ್ಣ ಸೊ ಕೊನೆಯದಾಗ ಒಂದು ವ್ಯೂ ಹಾಕೊಂಬಿಡಿ. ಸೊ ಇಲ್ಲಿಗೆ ನಮ್ಮ ಒನ್ ಡೇ ಟ್ರಿಪ್, ಇಂಡಿಪೆಂಡೆನ್ಸ್ ಡೇ ಟ್ರಿಪ್ ಮುಗೀತು. ಫುಲ್ಲು ಮಸ್ತ್ ಮಜಾ ಮಾಡಿದ್ವಿ ನೀರಲ್ಲಿ. ನಮ್ಮ ಹುಡುಗರಂತೂ ಹೆವಿ ಎಂಜಾಯ್ ಮಾಡಿದ್ರು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.